ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯದಲ್ಲೂ ಕೂಡ ಸರ್ಕಾರಿ ಹುದ್ದೆಗಳ ಭರ್ತಿಗಳಿಗಾಗಿ ನೇಮಕಾತಿಗಳೇ ನಡೀತಾ ಇರುತ್ತೆ. ಬಟ್ ನೇಮಕಾತಿಗಳು ನಡೆದಾಗ ಅದೆಷ್ಟು ಪಾರದರ್ಶಕವಾಗಿ ನಡೆಯುತ್ತೆ, ಎಷ್ಟು ವೇಗವಾಗಿ ನಡೆಯುತ್ತೆ, ಎಷ್ಟು ಬೇಗ ಅಭ್ಯರ್ಥಿಗಳಿಗೆ ಆಯ್ಕೆಯಾದವರಿಗೆ ಆದೇಶ ಪತ್ರವನ್ನು ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ವಿಷಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದೇನು ಅಂತಂದರೆ, ಈಗ ಆಲ್ರೆಡಿ ತಮ್ಮನ್ನ ನೋಡಿರ್ತೀರ, 60,244 ಅಭ್ಯರ್ಥಿಗಳು ಅಂದರೆ ಯಾರು ಪೊಲೀಸ್ ಹುದ್ದೆಯ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥವ್ರಿಗೆ ಒಂದು ದಿನದಲ್ಲಿ ನೇಮಕಾತಿ ಆದೇಶ ಪತ್ರವನ್ನು, ಅಂದರೆ ಒಂದು ದಿನ ಎಲ್ಲ ಅಭ್ಯರ್ಥಿಗಳ ಆಯ್ಕೆಯಾದವ್ರಿಗೂ ಕೂಡ ನೇಮಕಾತಿ ಆದೇಶ ಪತ್ರವನ್ನು ನೀಡಿ ಆ್ಯಂಡ್ ಇಡೀ ದೇಶದ ಇತಿಹಾಸದಲ್ಲೇ ಬಹುದೊಡ್ಡ ನೇರ ನೇಮಕಾತಿ ಇದು. 60,000 ಹುದ್ದೆಗಳನ್ನೇ ಏಕಕಾಲದಲ್ಲಿ ಭರ್ತಿ ಮಾಡಿಕೊಂಡಿರುವಂಥದ್ದು. ಇದು ಉತ್ತರ ಪ್ರದೇಶದ ನಮ್ಮ ಯೋಗಿ ಆದಿತ್ಯನಾಥ್ರವರ ಸರ್ಕಾರದ ಒಂದು ಸಾಧನೆ. ಸೊ ವಿಶೇಷವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಎಕ್ಸಾಮ್ಸ್ಗಳು ನಡೆಯುತ್ತೆ. ಬಟ್ ಎಷ್ಟು ಸ್ಕ್ಯಾಮ್ ಮಾಡ್ತಾರೆ, ಏನು ಮಾಡ್ತಾರೆ, ಎಷ್ಟು ಪ್ರತಿಭಟನೆಗಳು ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಹಿಂದೆ 545 PSI ಎಕ್ಸಾಮ್ ಆದಾಗ ಎಷ್ಟು ವರ್ಷ ಹೋರಾಟ ಮಾಡಿದ್ರು, ಹೆಂಗಾಯಿತು ಕೋರ್ಟ್ಗೆ ಹೋಗಿ, ಆ ವಿಷಯ ಎಲ್ಲ ಗೊತ್ತಿದೆ. ಸೊ ಅದಕ್ಕೆ ನೇಮಕಾತಿಗಳು ನಡಿಬೇಕಾದ್ರೆ ಹೆಂಗೆ ಪಾರದರ್ಶಕತೆಯನ್ನು ತರಬೇಕು, ಪರೀಕ್ಷೆಗಳನ್ನು ನಡೆಸುವಂಥ ವಿಧಾನ ಹೇಗಿರಬೇಕು, ತುಂಬ ಕ್ವಿಕ್ಕಾಗಿ ಈಗಿರುವಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮನಸ್ಸು ಮಾಡಿದ್ರೆ ಒಂದು ತಿಂಗಳಲ್ಲಿ 15 ದಿನದಲ್ಲಿ ಫಲಿತಾಂಶವನ್ನು ಕೊಡ್ಬೋದು. 2-3 ತಿಂಗಳಲ್ಲಿ ಆದೇಶ ಪತ್ರವನ್ನು ಕೊಡುವಷ್ಟು ಸ್ಪೀಡಾಗಿ ಕೂಡ ಮಾಡ್ಬೋದು. ಬಟ್ ಅದು ಇರುವಂಥದ್ದು ಸರ್ಕಾರದ ಮೇಲೆ ಬಿಟ್ಟಿದ್ದು. UPSC ನೋಡಿದ್ರೆ ಮೊನ್ನೆ ತಾನೇ ಫಲಿತಾಂಶ ಬಂತು. ಕೇವಲ 15 ದಿನದಲ್ಲಿ 14 ಲಕ್ಷ ಅಭ್ಯರ್ಥಿಗಳು ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಅವರು. ಈ ರೀತಿ ಯಾಕೆ ನಮ್ಮ ರಾಜ್ಯದಲ್ಲಿ ಆಗಲ್ಲ, ಏನು ನಮ್ಮ ರಾಜ್ಯದಲ್ಲಿ ಆಗಬೇಕಾಗಿರೋ ಬದಲಾವಣೆಗಳೇನು ಅನ್ನೋದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಒಟ್ಟಾರೆ 60,244 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆಯಾದಂಥವರಿಗೆ ಆದೇಶ ಪತ್ರವನ್ನು ನೀಡಿದೆ. ಇದರಲ್ಲಿ 48,196 ಪುರುಷ ಅಭ್ಯರ್ಥಿಗಳು, 12,648 ಮಹಿಳಾ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಒಟ್ಟು 48 ಲಕ್ಷ ಜನ ಅರ್ಜಿ ಹಾಕಿರ್ತಾರೆ ಈ 60,000 ಹುದ್ದೆಗಳ ಒಂದು ನೇಮಕಾತಿ ಪರೀಕ್ಷೆಗಾಗಿ. ಸೊ ಇದರಲ್ಲಿ ಯಾವ ರೀತಿಯಾಗಿ ಉತ್ತರ ಪ್ರದೇಶ ಇಷ್ಟು ಹುದ್ದೆಗಳ ಭರ್ತಿಯ ಒಂದು ನೇಮಕಾತಿಯನ್ನು ತುಂಬ ಪಾರದರ್ಶಕವಾಗಿ, ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ನಡೆಸ್ಕೊಡ್ತು. ಅದಕ್ಕೆ ಏನೇನೆಲ್ಲ ಅವರು ಕ್ರಮಗಳನ್ನ ಕೈಗೊಂಡಿದ್ರು ಅಂತಂದರೆ, ಮೊದಲು ಏನು ಮಾಡ್ತಾರೆ ಇವರು, ಪರೀಕ್ಷಾ ಕೇಂದ್ರಗಳನ್ನು ಓನ್ಲಿ ನಗರ ಪ್ರದೇಶಗಳಲ್ಲಿ ಫಿಕ್ಸ್ ಮಾಡ್ತಾರೆ. ಅದರಲ್ಲಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳನ್ನು ಮಾತ್ರ ಪರೀಕ್ಷಾ ಕೇಂದ್ರಗಳನ್ನಾಗಿ ತೆಗೆದುಕೊಳ್ತಾರೆ. ಇದು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು. ಬಿಕಾಸ್ ನಮ್ಮಲ್ಲಿ ಏನಾಗ್ಬಿಡುತ್ತೆ, ಕೆಲವೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ಆಗಿದೆ ಅಂತ ಗೊತ್ತಿರುತ್ತೆ. ಬಟ್ ಅಗೇನ್ ಸರ್ಕಾರ ಅದನ್ನೇ ಚೂಸ್ ಮಾಡ್ತಾರೆ. ಅದು ಮಾಡಬೇಕಾಗಿರೋ ತಪ್ಪು. ಮತ್ತು ಇನ್ನೂ ಕೆಲವೊಂದಿಷ್ಟು ಪರೀಕ್ಷಾ ಕೇಂದ್ರಗಳನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬಿಟ್ಟಿರ್ತಾರೆ. ಈ ಉತ್ತರ ಪ್ರದೇಶದಲ್ಲಿ ಹಾಗೆ ಮಾಡಿದ್ದಾರೆ. ಸೊ ಅಂಥವನ್ನೆಲ್ಲ ಅವಾಯ್ಡ್ ಮಾಡಿ ಹೊಸ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸಿದ್ದಾರೆ. ಅದು ಕೂಡ ತುಂಬ ಒಂದು ಒಳ್ಳೆಯ ಕ್ರಮ. ಈ ಒಂದು ಪರೀಕ್ಷೆಯಲ್ಲಿ ಯಾಕೆ ಇಷ್ಟೊಂದು ಪಾರದರ್ಶಕತೆಯಿಂದ ನಡೆಯಿತು ಅನ್ನೋದಕ್ಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಪ್ರಶ್ನೆ ಪತ್ರಿಕೆಗಳನ್ನ ಡಬಲ್ ಲಾಕ್ ಇರುವಂಥ ಸ್ಟ್ರಾಂಗ್ ರೂಮ್ಗಳಲ್ಲಿ ಇಟ್ಟಿದ್ರಂತೆ. ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ ಲೀಕ್. ಬಿಕಾಸ್ ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆದಾಗ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ದೊಡ್ಡ ಸುದ್ದಿ ಆಗಿತ್ತು. ಸೊ ಅದಕ್ಕೆ ಡಬಲ್ ಲಾಕ್ ಸ್ಟ್ರಾಂಗ್ ರೂಮ್ಗಳಲ್ಲಿ ಇಟ್ಟಿರ್ತಾರೆ. ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ 24 hours CCTV ಸರ್ವೈಲೆನ್ಸ್, ಅಂದರೆ 24 ಗಂಟೆ ಕೂಡ ಆ ಒಂದು ಪರೀಕ್ಷಾ ಕೇಂದ್ರ ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟಿರುವಂಥ ರೂಮು ಆ್ಯಂಡ್ ಆಮೇಲೆ OMR ಶೀಟ್ ಅಂತ ಹೇಳಿದ್ರು, ಎಲ್ಲದಕ್ಕೂ ಕೂಡ 24 hours CCTV ಸರ್ವೈಲೆನ್ಸ್. ಆ್ಯಂಡ್ ಪ್ರತಿಯೊಬ್ಬರದ್ದು ಫೇಸ್ ರೆಕಗ್ನೈಸೇಷನ್ ಆಗಬೇಕು, ಯಾರು ಹೋಗ್ತಾರೆ, ಏನು ಲಾಕ್ಗಳ ಸಿಸ್ಟಮ್ ಎಲ್ಲ ತುಂಬ ಕ್ಲೀನಾಗಿ ಮಾಡಿರ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದಾಖಲೆಯ ಸಮಯದಲ್ಲಿ ಫಲಿತಾಂಶ ಕೊಟ್ಟಿದ್ದಾರೆ. ಅಂದರೆ ತುಂಬ ಕ್ವಿಕ್ಕಾಗಿ ಫಲಿತಾಂಶ ಬಿಟ್ಟಿರೋದು. ಅದಾದಮೇಲೆ RFID ಅಂತ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಫಿಸಿಕಲ್ ಎಕ್ಸಾಮಿನೇಷನ್ದು ಇವರು ತುಂಬ ಕ್ವಿಕ್ಕಾಗಿ ಪ್ರೊಸೆಸ್ ಮುಗಿಸಿದ್ದಾರೆ. ಸೊ ಇಷ್ಟೆಲ್ಲ ಟೆಕ್ನಾಲಜಿ ಇದ್ದು ಅಂತ ಟೆಕ್ನಾಲಜಿ ಬಂದಿದೆ. ಆದರೂ ಕೂಡ ಯಾಕೆ ನಮ್ಮ ರಾಜ್ಯದವ್ರು ಯಾಕೆ ಇದನ್ನೆಲ್ಲ ಇಂಪ್ಲಿಮೆಂಟ್, ಬಟ್ KEA ಇತ್ತೀಚೆಗೆ ಸುಧಾರಿಸಿದೆ. ತುಂಬ ಕ್ವಿಕ್ಕಾಗಿ ಪರೀಕ್ಷೆ ಮಾಡ್ತಿದ್ದಾರೆ, ಎಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ. ಅವ್ರದ್ದು ಸೆಕ್ಯೂರಿಟಿ ಪರ್ಪಸ್ ಕೂಡ ಹಾಗೆ ಇದೆ. ಪರೀಕ್ಷೆ ಭದ್ರತೆ ವಿಚಾರದಲ್ಲೂ ಕೂಡ ಲೋಪವನ್ನು ಎಸ್ಕಲ್ಲ. ಬಟ್ KPSC KSP ವಿಚಾರದಲ್ಲಿ ಪದೇ ಪದೇ ಈ ರೀತಿ ಆಗ್ತಾ ಇರುತ್ತೆ. ಸೊ ಇದನ್ನಾದರೂ ನೋಡಿ ಅಟ್ಲೀಸ್ಟು ನಿಮಗೆ ಸರ್ಕಾರ ಯಾವುದೇ ಇರಲಿ ಅಲ್ಲಿ ನಡೆಸುವಂಥ ಮಾದರಿಗಳನ್ನು ನೀವು ಕೂಡ ಇಂಪ್ಲಿಮೆಂಟ್ ಮಾಡಿಕೊಳ್ಳಿ. ಬಿಕಾಸ್ ಮಾದರಿಗಳನ್ನು ಅನುಸರಿಸಿದರೆ ಅವ್ರು ಮಾಡ್ತಕ್ಕಂಥ ಡೆವಲಪ್ಮೆಂಟ್ ಏನಾಗ್ತಾ ಇದೆ, ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ, ವೇಗವಾಗಿ ಯಾಕೆ ಅವರು ಇಷ್ಟೊಂದು ಬೇಗ ನೇಮಕಾತಿ ಮಾಡಿಕೊಂಡ್ರು. ಬಿಕಾಸ್ ಆ ರಾಜ್ಯದಲ್ಲಿರುವಂಥ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸ್ ವ್ಯವಸ್ಥೆ ಬೇಕು. ಸೊ ಪೊಲೀಸ್ ವ್ಯವಸ್ಥೆಯನ್ನು, ಭದ್ರತೆಯನ್ನು ಹೆಚ್ಚಿಸಬೇಕು. ಪೊಲೀಸ್ ಏನಿದೆ ಸಿಬ್ಬಂದಿಗಳನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಈ ರೀತಿ ದೊಡ್ಡ ನೇಮಕಾತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ. ನಿಜಕ್ಕೂ ಹೇಳಬೇಕಂತಂದರೆ ಮೊನ್ನೆ
RCB ವಿಚಾರದಲ್ಲಿ ಆಗಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ ಸಂಬಂಧಪಟ್ಟಾಗ ನೋಡಿದ್ರೆ ಅಲ್ಲಿರುವಂಥ ಜನಕ್ಕೆ ಸಂಬಂಧಪಟ್ಟಾಗ ಅಷ್ಟು ಭದ್ರತೆ ಕೊಡೋದಕ್ಕೆ ಕೂಡ ಪೊಲೀಸರ ಕೈಲಿ ಆಗಿಲ್ಲ. ಅಂದರೆ ತಿಳ್ಕೊಂಡ್ಬಿಡಿ ಎಷ್ಟು ನಮ್ಮಲ್ಲಿ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಅಂತ. ಇವತ್ತಿಗೂ ಕೂಡ ಸ್ಟೇಷನ್ಗೆ ಸರಿಯಾಗಿ ಇನ್ಸ್ಪೆಕ್ಟರ್ಗಳಿಲ್ಲ ಆ್ಯಂಡ್ ಸಿವಿಲ್ PCಗಳಿಲ್ಲ, CR DR ವೇಕೆನ್ಸಿ ಇದೆ, ಬಟ್ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಿಲ್ಲ ಸರ್ಕಾರ. ನಮ್ಮಲ್ಲಿ ಬರೀ 500-400 ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕರಪ್ಷನ್ ಮಾಡಿ ಏನೆಲ್ಲ ಮಾಡ್ತಾರೆ ಅಂತ ಗೊತ್ತು. ಇನ್ನು ಸಾವಿರಾರು ಗಟ್ಟಲೆ ಹುದ್ದೆಗಳನ್ನು ಒಟ್ಟಿಗೆ ನೇಮಕಾತಿ ಮಾಡ್ಕೊಳ್ಬೇಕು ಅಂತಂದರೆ, ಎಕ್ಸಾಮ್ ನಡೆಸಬೇಕು ಅಂತಂದರೆ ಯಾವ ರೀತಿ ನಡೆಸಿರ್ಬೋದು UP ಗೌರ್ಮೆಂಟ್. ಆ್ಯಂಡ್ 5 ದಿನ ಪರೀಕ್ಷೆ ಮಾಡ್ತಾರೆ ಈ 60,000 ಹುದ್ದೆಗಳ ಭರ್ತಿಗೆ. ಅದರಲ್ಲಿ 10 ಪಾಡಿಯಲ್ಲಿ ಪರೀಕ್ಷೆ ನಡೆಸಿದ್ದಾರೆ. ಯಾವ ರೇಂಜ್ಗೆ ಅಂದರೆ ಸುಮ್ಮನೆ ಅಲ್ಲ, 60,000 ಹುದ್ದೆಗಳನ್ನು ಒಟ್ಟಿಗೆ ನೇಮಕ ಮಾಡಿ ಅವರಿಗೆ ಆದೇಶ ಪತ್ರವನ್ನು ಕೊಡುವಂಥದ್ದು ವಿತಿನ್ 1 ಇಯರ್ ಒಳಗಡೆ ಸಾಮಾನ್ಯದ ಮಾತಲ್ಲ ಅದು. ಸೊ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ರೀತಿ ನೇಮಕಾತಿಗಳಲ್ಲಿ ಪಾರದರ್ಶಕತೆ ತರಬೇಕು. ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚೆಚ್ಚು ಸಿಬ್ಬಂದಿಗಳನ್ನು, ಇನ್ನಷ್ಟು ಸಿಬ್ಬಂದಿಗಳನ್ನು ಭರ್ತಿ ಮಾಡಿಕೊಳ್ಬೇಕು. ಕಾರಣ ಇವ್ರು ಹಂಗೆ ಖಾಲಿ ಬಿಟ್ಕೊಂಡು ಹೋಗ್ಬಿಟ್ರೆ ನಿಜಕ್ಕೂ ಎಷ್ಟು ಕಷ್ಟ ಆಗ್ತಿದೆ. ಇವತ್ತು ರಾಜಕಾರಣಿಗಳ ಸೆಕ್ಯೂರಿಟಿಗೆ ಪೊಲೀಸರು ಬೇಕು, ಪ್ರತಿಯೊಂದಕ್ಕೂ, ಪ್ರತಿ ಕಾರ್ಯಕ್ರಮಗಳಿಗೂ ಬೇಕು, ಜನಸಾಮಾನ್ಯರ ಪ್ರತಿಯೊಂದು ಕುಂದುಕೊರತೆಗಳನ್ನು ಆಲಿಸೋದಕ್ಕೂ ಬೇಕು. ಎಲ್ಲೇ ಕ್ರೈಮ್ ಆದರೂ ಕೂಡ ಇಮಿಡಿಯೇಟಾಗಿ ಅವ್ರು ಇರಬೇಕು. ಇಷ್ಟೆಲ್ಲದರ ನಡುವೆ ಅವ್ರಿಗೂ ಕೂಡ ಸರಿಯಾದ ರೀತಿಯಾದಂಥ ಪರೀಕ್ಷೆ ಆಗಿ ಪ್ರಾಮಾಣಿಕವಾಗಿ ಆಯ್ಕೆಯಾಗಿ ಯಾರಿಗೆ ಹುಮ್ಮಸ್ಸಿರುತ್ತೆ, ಕೆಲವರಿಗೆ ನಾನು ಒಟ್ಟು ಕಾಕಿ ಬಟ್ಟೆ ಹಾಕಬೇಕು, ಪೊಲೀಸ್ ಇಲಾಖೆ ಹೋಗಬೇಕು ಅನ್ನೋ ಒಂದು ಕ್ರೇಜ್ ಇರುತ್ತೆ, ಅಂಥವ್ರನ್ನ ತೊಗೊಂಬರ್ಬೇಕು. ಅಂಥವ್ರಿಗೆ ನಿಜವಾಗ್ಲೂ ಬೇಕಿರೋದು ಹುದ್ದೆ. ಸುಮ್ಮನೆ ಯಾರೋ ದುಡ್ಡು ಕೊಟ್ಟರು, 50 ಲಕ್ಷ ಕೊಟ್ಟರು, ಅವ್ರನ್ನ ತೊಗೊಂಬಂದು ಡಿಪಾರ್ಟ್ಮೆಂಟಲ್ಲಿ ಕೊಡಿಸ್ತೆ, ಅವ್ನು ಇನ್ನೊಂದು 50 ಲಕ್ಷ ಹೊಡೆದು 1 ಕೋಟಿ ಲಂಚ ಹೊಡಿತಾನೆ. ಅಂಥವ್ರನ್ನ ಆಯ್ಕೆ ಮಾಡಿ ಏನು ಮಾಡ್ತೀರಾ? ಸೊ ಅದಕ್ಕೆ ಆದಷ್ಟು ಸರ್ಕಾರ ಪ್ರಾಮಾಣಿಕ ನೇಮಕಾತಿಗಳನ್ನು ಮಾಡ್ಕೊಳ್ಬೇಕು. ಈ ಮುಂದಿನ ಕೆಲವು ನೇಮಕಾತಿಗಳಲ್ಲಿ ಕೆಲವೊಂದಿಷ್ಟು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕ್ವಿಕ್ಕಾಗಿ ರಿಸಲ್ಟ್ ಬಿಡೋದಾಗಿರ್ಬೋದು, ಕ್ವಿಕ್ಕಾಗಿ ಫಿಸಿಕಲ್ ಎಕ್ಸಾಮ್ ಮಾಡೋದಾಗಿರ್ಬೋದು, ಸ್ವಲ್ಪ ಅಡ್ವಾನ್ಸ್ ಆಗಿ ಇದ್ದರೆ ಖಂಡಿತವಾಗಿ ನೇಮಕಾತಿಗಳ ಪ್ರಕ್ರಿಯೆ ಬೇಗ ಮುಗಿಯುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.